ನಮಸ್ಕಾರ ಸ್ನೇಹಿತರೆ, ದಿಶಾ ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಮೆಂತ್ಯ ಪರಾಟ ಅಥವಾ ತೇಪ್ಲನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೆಂತ್ಯ ಪರೋಟ ಮಾಡೋದಕ್ಕೆ ನಾನಿಲ್ಲಿ ಮನೇಲೇ ಬೆಳೆದಿರುವಂಥ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಒಂದು ದೊಡ್ಡ ಕಟ್ಟಷ್ಟು ಬೇಕಾಗತ್ತೆ. ಇದಕ್ಕೆ ಮನೇಲೇ ಬೆಳೆದಿರೋದಾಗಿರೋದ್ರಿಂದ ಫ್ರೆಶ್ ಆಗಿ ತುಂಬಾ ಆರ್ಗ್ಯಾನಿಕ್ ಆಗಿದೆ. ನೋಡ್ಬೋದು, ಈ ರೀತಿ ಫ್ರೆಶ್ ಆಗಿರುವಂಥ ಮೆಂತ್ಯ ಸೊಪ್ಪಾದರೆ ಪರೋಟ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಒಂದು ದೊಡ್ಡ ಕಟ್ಟಿನಷ್ಟು ಮೆಂತ್ಯ ಸೊಪ್ಪಿದ್ರೆ ಸಾಕು. ಇದರ ಎಲೆಗಳನ್ನೆಲ್ಲ ಬಿಡಿಸ್ಕೊಳ್ಳೋಣ. 2 ಕಪ್ ಆಗೋಷ್ಟು ಮೆಂತ್ಯ ಸೊಪ್ಪಿದ್ರೆ ಸಾಕಾಗತ್ತೆ ಪರೋಟ ಮಾಡೋದಕ್ಕೆ. ಹಾಗೆ ಈ ಕಡೆ ಒಂದು ಪಾತ್ರೆಗೆ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡ್ರೆ 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸಿ. ನಾರ್ಮಲ್ ಬಜ್ಜಿ ಮಾಡೋದಕ್ಕೆ ನೀವು ತರ್ತೀರಲ್ಲ, ಅದೇ ಕಡಲೆ ಹಿಟ್ಟನ್ನು ನಾನಿಲ್ಲಿ ಹಾಕ್ತಾ ಇರೋದು 1/4 ಕಪ್ಪಷ್ಟು. ಅರ್ಧ ಕಪ್ಪಷ್ಟು ಮೊಸರು. ನಾರ್ಮಲ್ ಪರೋಟಗಳಿಗಿಂತ ಇದು ಸ್ವಲ್ಪ ಭಿನ್ನವಾಗಿರುತ್ತೆ. ಇದರ ಜೊತೆಗೇ 1 ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಖಾರ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ನಾನು 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೆ ಖಾರ ಕಡಿಮೆ ಸಾಕು ಅನ್ನೋ ಹಾಗಿದ್ರೆ ಇನ್ನೂ ಕಡಿಮೆನೇ ಖಾರ ಬೇಕಿದ್ರೂ ಕೂಡ ಹಾಕೋಬೋದು. ಹಾಗೆ ಇದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಓಂ ಕಾಳನ್ನು ಕೂಡ ಸೇರಿಸ್ಕೊಳ್ಳೋಣ. ಪರೋಟಗಳಿಗೆ ಓಂ ಕಾಳು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಆರೋಗ್ಯ ದೃಷ್ಟಿಯಿಂದ ಕೂಡ ಅರಿಶಿನ ತುಂಬಾ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಇದರ ಮೇಲಿಂದ 1 ಟೀ ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕ್ಕೊಳ್ಳೋಣ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ. ಜೊತೆಗೆ 2 ಕಪ್ಪಷ್ಟು ಬಿಡಿಸಿಟ್ಟಿರುವಂಥ ಮೆಂತ್ಯ ಸೊಪ್ಪನ್ನು ಕೂಡ ನಾವಿವಾಗ ಸೇರಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. 2 ಕಪ್ಪಷ್ಟು ಪೂರ್ತಿ ಹಾಕ್ಬೋದು ನಾವು. ಇಲ್ಲಾಂದರೆ ನೀವು ಸ್ವಲ್ಪ ಕಡಿಮೆ ಇದ್ದರೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಈಗ ಇದನ್ನೆಲ್ಲ ಕೂಡ ಹಾಗೆಯೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಕೂಡ ಹಾಕಿರೋದ್ರಿಂದ ನೀವು ಹಾಗೆಯೇ ಮಿಕ್ಸ್ ಮಾಡ್ಕೋಬೋದು. ಬೇಕಿದ್ದರೆ ಸ್ವಲ್ಪ ನೀರನ್ನು ಬೇಕಿದ್ರೂ ಕೂಡ ಸೇರಿಸ್ಕೋಬೋದು. ಇದರ ಜೊತೆಗೇ ಹಿಟ್ಟನ್ನು ಕಲಿಸೋವಾಗ ಮೆಂತ್ಯ ಸೊಪ್ಪು ತುಂಬ ಜಾಸ್ತಿ ಇದೆ, ಹಾಗಾಗಿ ನಾನು ಇದರ ಜೊತೆಗೆ ಪರೋಟ ತುಂಬ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಇನ್ನೊಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ನೀವು ಬೇಕಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಹಾಗೆಯೇ ಮಾಡಿದ್ರೂ ಕೂಡ ಆಗುತ್ತೆ. ನನಗೊಂದು 7ರಿಂದ 8 ಪರೋಟ ಬೇಕು, ಹಾಗಾಗಿ ಇದ್ರ ಜೊತೆಗೆ ಇನ್ನೂ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಸ್ಟಾರ್ಟಿಂಗಲ್ಲೇ ಬೇಕಿದ್ದರೂ ಕೂಡ ಸೇರಿಸ್ಕೋಬೋದು, ಆದರೆ 1 ಕಪ್ಪಿಗೆ 1/4 ಕಪ್ ಬೇಸಿನ್ ರೇಷಿಯೋ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇವೆಲ್ಲನೂ ಕೂಡ ಕಲಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ಮೊಸರು ಕೂಡ ಹಾಕಿರೋದ್ರಿಂದ ತುಂಬ ಜಾಸ್ತಿ ನೀರು ಬೇಕಾಗಲ್ಲ ಇದಕ್ಕೆ. ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೊಳ್ಳೋಣ. ತುಂಬಾ ಸಾಫ್ಟಾಗಿ ಬರುತ್ತೆ ಈ ಪರೋಟ. ಹಾಗೆ ಲಂಚ್ ಬಾಕ್ಸಿಗೆ ಇರ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ನಾದಿ ಮೇಲಿಂದ 1 ಟೀ ಸ್ಪೂನಷ್ಟು ಎಣ್ಣೆನ ಸವರಿ ಇದನ್ನ ಒಂದು 20 ನಿಮಿಷ ಮುಚ್ಚಿಡೋಣ. ಹಿಟ್ಟು ನೀಟಾಗಿ ರೆಡಿ ಆಗುತ್ತೆ. ಒಂದು 20 ನಿಮಿಷ ಮುಚ್ಚಿಟ್ರೆ ಸಾಕು, ತುಂಬ ಜಾಸ್ತಿ ಹೊತ್ತೇನು ಬೇಡ. ನೆಕ್ಸ್ಟ್ ನಾವು ಇದನ್ನು ಪರೋಟನ ಮಾಡ್ಕೋಬೋದು. ಹಿಟ್ಟು ರೆಡಿಯಾಗಿದೆ. ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಾರ್ಮಲ್ ನೀವು ಚಪಾತಿ ಮಾಡ್ತೀರಲ್ಲ, ಅದೇ ಥರನೇ ಮಾಡ್ಕೋಬೇಕಾಗಿರೋದು. ಇಷ್ಟು ಹಿಟ್ಟಲ್ಲಿ ನಾವು ಆಲ್ಮೋಸ್ಟ್ 7ರಿಂದ 8 ಉಂಡೆಗಳನ್ನು ಮಾಡ್ಕೋಬೋದು. ಹಾಗೆ ಪರೋಟನ ಲಟ್ಸೋದಕ್ಕೆ ನಾನು ಡೈರೆಕ್ಟಾಗಿ ಸ್ಲ್ಯಾಬ್ ಮೇಲೇ ಕ್ಲೀನ್ ಮಾಡಿಕೊಂಡು ಲಟ್ಸ್ತೀನಿ. ನೀವು ಲಟ್ಟಣಿಗೆ ಮಣೆ ಬೇಕಿದ್ರೂ ಕೂಡ ಉಪಯೋಗಿಸ್ಕೋಬೋದು. ನಾರ್ಮಲ್ ಮೀಡಿಯಮ್ ಥಿಕ್ನೆಸ್ಸಿಗೆ ನಾವು ಇದನ್ನ ಲಟ್ಸ್ಕೋಬೇಕಾಗಿರೋದು. ತುಂಬ ತೆಳು ಚಪಾತಿ ಹಿಟ್ಟಿನ ಹದಕ್ಕೂ ಲಟ್ಸ್ಬೇಡಿ, ತುಂಬ ಗಟ್ಟಿಯಾಗಿ ತುಂಬ ದಪ್ಪನೂ ಕೂಡ ಮಾಡಬೇಡಿ. ರೋಟಿಗಿಂತ ತೆಳು, ಚಪಾತಿಗಿಂತ ಸ್ವಲ್ಪ ಥಿಕ್ನೆಸ್ಸಲ್ಲಿದ್ದರೆ ಪರಾಟ ಏನಿದೆ ತುಂಬಾ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿ ಕೂಡ ಇರುತ್ತೆ. ಹಾಗೆ ಬೇಸನ್ ಕೂಡ ಹಾಕಿರೋದ್ರಿಂದ, ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ ಪರೋಟ ಏನಿದೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟು. ನಾರ್ಮಲ್ ನೀವು ಆಲೂ ಪರಾಟ ಎಲ್ಲ ಮಾಡ್ತೀರಲ್ಲ, ಅದಕ್ಕಿಂತ ಡಿಫ್ರೆಂಟಾಗಿರುತ್ತೆ ಮೆಂತ್ಯ ಪರಾಟ ಅಂತಾರೂ ಕರಿಬೋದು, ಪರೋಟ ಅಂತಾರೂ ಕರಿಬೋದು, ಇಲ್ಲ ಮೆಂತ್ಯ ರೊಟ್ಟಿ ಅಂತಾರೂ ಕರಿಬೋದು. ನಿಧಾನಕ್ಕೆ ಇದನ್ನ 2 ಸೈಡು ಕೂಡ ಕೆಂಪಗಾಗೋವರೆಗೂ ಬೇಯಿಸ್ಕೋಬೇಕು. ಮೇಲಿಂದ ಸ್ವಲ್ಪ ಎಣ್ಣೆನ ಬೇಕಿದ್ರೂ ಕೂಡ ಹಾಕ್ಬೋದು, ತುಪ್ಪ ಬೇಕಿದ್ರೂ ಕೂಡ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕನಾಗಿ. ಹಾಗೆ 2 ಕಡೆನೂ ಕೂಡ ಈ ರೀತಿ ಬ್ರೌನ್ ಸ್ಪಾಟ್ಸ್ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗಿರೋದು. ಚಪಾತಿಗಿಂತ ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕಾಗತ್ತೆ ಪರೋಟಗಳನ್ನು. ಈ ರೀತಿ ಬ್ರೌನ್ ಸ್ಪಾಟ್ಸ್ಗಳು ಬಂದ ಮೇಲೆ ಮೇಲ್ಗಡೆ ಪರೋಟ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈಸಿ ಕೂಡ ಹೌದು, ಹೆಲ್ದಿ ಕೂಡ ಹೌದು. ಮಕ್ಕಳು ಮೆಂತ್ಯ ಸೊಪ್ಪನ್ನು ತಿನ್ನಲ್ಲ ಅನ್ನೋ ಹಾಗಿದ್ರೆ ಪರೋಟ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಾಗತ್ತೆ ಮೆಂತ್ಯ ಪರೋಟ. ನೀವು ಇದನ್ನ ಹಾಗೇ ಬೇಕಿದ್ರೂ ತಿನ್ಬೋದು, ಇಲ್ಲ ಮೇಲಿಂದ ತುಪ್ಪ ಹಾಕ್ಕೊಂಡು ತಿನ್ಬೋದು, ಮೊಸರಿನ ಜೊತೆಗೆ ತಿನ್ಬೋದು, ಇಲ್ಲ ಯಾವುದೇ ಗ್ರೇವಿ ಜೊತೆಗೆ ಬೇಕಿದ್ರೂ ಕೂಡ ಸರ್ವ್ ಮಾಡ್ಬೋದು. ನಾನಿವತ್ತು ಮೆಂತ್ಯ ಪರೋಟನ ಕಾಜು ಮಸಾಲದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ. ನೀವು ಲಂಚ್ ಬಾಕ್ಸ್ಗೆ ಹಾಕಿದ್ರೂ ಕೂಡ ಮಧ್ಯಾಹ್ನದವರೆಗೂ ಸಾಫ್ಟಾಗಿಯೇ ಇರುತ್ತೆ.
ಕಾಜು ಮಸಾಲ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ಹೋಟೆಲ್ ಸ್ಟೈಲ್ನಲ್ಲಿ ಆಗುವಂಥ ಕಾಜು ಮಸಾಲನ ರೆಡಿ ಮಾಡ್ಕೋಬೋದು. ವಿಡಿಯೋನ ನೆಕ್ಸ್ಟ್ ಶೇರ್ ಮಾಡ್ತೀನಿ. ಮುಂದಿನ ವಿಡಿಯೋನೂ ಕೂಡ ತಪ್ಪದೆ ನೋಡಿ. ಮೆಂತ್ಯ ಪರೋಟ ಕಾಜು ಮಸಾಲದ ಜೊತೆಗೆ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು. ನೋಡಿದ್ರಲ್ವಾ ಮೆಂತ್ಯ ಪರೋಟ ಯಾವ ರೀತಿ ಮಾಡೋದು ಅಂತ. ತುಂಬಾನೇ ಸುಲಭ, ಖಂಡಿತವಾಗಿ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.